ಹಾಯ್ ಹೆಲೋ ನಮಸ್ಕಾರ ಲೇಡೀಸ್ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಒಳಗೆ ನಾವು ಕಡಲೆಬೇಳೆ ಹಾಕಿರೋವಂಥದ್ದು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳತ್ತಿದ್ದೀವಿ. ಸೊ ಮತ್ತು ನಂದು ಲಾಸ್ಟ್ ವಿಡಿಯೋದು ಒಂದು ಕೆಂಪು ಚಟ್ನಿಗೆ ಎಲ್ಲರೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟಿರಿ. 10,000 ವ್ಯೂಸ್ ಆಗ್ಯಾವ. ನಂಗೆ ಭಾಳ ಖುಷಿ ಆಗಕತ್ತೈತಿ. ಸೊ ನಡೀರಿ ಈ ರೆಸಿಪಿ ಇದೆಲ್ಲ ಇದು ಹೇಳ್ಕೊಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಟಪಟ ಅಂದ್ಕೂಳೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ ಈ ಥರ ಇಷ್ಟು. ಆಮೇಲೆ ಅದು ಕೂಡ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಇದು ಕ್ರಷ್ ಮಾಡ್ಕೊಂಡಿರುವಂಥದ್ದು ಬೆಳ್ಳುಳ್ಳಿ ಕೂಡ ಹಾಕೊಂಡಾಯ್ತು. ಆಮೇಲೆ ಈರುಳ್ಳಿ ಮತ್ತು ಆಮೇಲೆ ಹೀರೆಕಾಯಿನ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇದೇ ಮೇನ್ ಸ್ಟೆಪ್. ಇಲ್ಲಿ ಒಂದು 5ರಿಂದ 6-7 ನಿಮಿಷ ಇದನ್ನೆಲ್ಲ ಈ ಥರ ಫ್ರೈ ಮಾಡ್ಕೊತ ಹೋಗಬೇಕು. ಆಮೇಲೆ ನಾವು ಟೊಮೆಟೊ ಹಾಕ್ಕೋಬೇಕು. ಆಮೇಲೆ ಅರಿಶಿನ, ಅಚ್ಕಾರದ ಪುಡಿ ಮತ್ತು ಆಮೇಲೆ ಗುರೆಳ್ ಪೌಡ್ರ್ ಹಾಕ್ಕೋಬೇಕು. ಇವೆಲ್ಲ ಹಾಕೋದ್ರಿಂದ ಮತ್ತು ಸ್ವಲ್ಪ ಟೇಸ್ಟ್ ಕೂಡ ತಿಕ್ನೆಸ್ ಕೂಡ ಚಲೋ ಬರ್ತೈತಿ ಮತ್ತು ಟೇಸ್ಟ್ ಕೂಡ ಚಲೋ ಆಗ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳಕತ್ತೀನಿ. ನೀವು ಬೆಲ್ಲ ಜಾಸ್ತಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ಮಸಾಲೆ ಖಾರ ಅಂತಂತಾರಲ್ಲ, ಕಾಂದ ಲಸೂನ್ ಮಸಾಲ, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ಬಿಡೋದು ಒಂದು 6-7 ನಿಮಿಷ, ಅಥವಾ ನಿಮಗೆ ಎಷ್ಟು ಕುಕ್ ಆಗೋ ತನಕ ನಿಮಗೆ ಯಾವ ಥರ ಸಾಫ್ಟ್ನೆಸ್ ಬೇಕು ಆ ಥರ ಅಷ್ಟು ಕುದಿಸ್ಕೊಂಬಿಡ್ರಿ. ಮಸ್ತ್ ಅಂದು ಬಿಸಿ ಬಿಸಿ ಆದಂಥ ಕಡಲೆಬೇಳೆ ಹಾಕಿರುವಂಥ ಹೀರೆಕಾಯಿ ಪಲ್ಯ ರೆಡಿ. ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ ನೀವು ಸರ್ವ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.